ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸಿಂಹನ ನೋಡಿತಾಯ್ತು, ಮತ್ತೆ ನೋಡೋಣ ಮುಂದೆ ಏನೇನು ಬರುತ್ತೆ. ಎಲ್ಲರೂ ಬಸ್ಸಲ್ಲಿ ಕೂತ್ಕೊಂಡಿದ್ದೀವಿ, ನೋಡೋಣ ಆಚೆ ಏನೇನು ಬರುತ್ತೆ ಎಲ್ಲ ತೋರಿಸ್ಕೊಂಡು ಹೋಗ್ತಾ ಇರ್ತೀನಿ. ಇದೊಂದು ಗೇಟ್ ಆಗಿಬಿಟ್ಟಿದ್ದಾರೆ ಗಾಯ್ಸ್, ಏನು ತೋರ್ಸೋಕ್ಕೋಗಲ್ಲ. ಕರಡಿ ಮಲ್ಕೊಂಡಿದ್ದೆ ನೋಡಿ. ಅಲ್ಲೊಂದು ಕರಡಿ ಡ್ಯಾನ್ಸ್ ಆಡ್ತಾ ಇದೆ, ಆದರೆ ಈ ಗ್ಲಾಸು ಮತ್ತು ಗೇಟಿಂದ ಅದು ತೋರ್ಸೋಕ್ಕೆ ಕೂಡ ಆಗ್ತಾ ಇಲ್ಲ. ಹುಲಿ ಇದೆ ನೋಡಿ ಗಾಯ್ಸ್. ಸಿಂಹನೇ ನೋಡಿತಾಯ್ತು, ಹುಲಿ ನೋಡೋ ಅವಶ್ಯಕತೆ ಇಲ್ಲ. ಇಲ್ಲೊಂದು ಹೋಗ್ತಾ ಇದೆ. ಗಾಯ್ಸ್, ಇದು ಸಿಂಹ ಅಲ್ಲ, ಅಯ್ಯೋ ಹುಲಿ ಅಲ್ಲ, ಇದು ಚಿರತೆ. ಇದು 3-4 ಇವೆ ನೋಡಿ, ಮಲ್ಕೊಂಡಿವೆ. ಬಸ್ ಸವಾರಿ ಅಂದ್ಬಿಟ್ಟು ನಾನು ಬಕ್ರ ಆಗ್ತಾ ಇದ್ದೀನೋ, ಇಲ್ಲಾಂದರೆ ಕಾಡಲ್ಲಿರೋ ಪ್ರಾಣಿಗಳು ಬಕ್ರ ಮಾಡ್ತಾ ಇದ್ದೀವೋ, ಸುಮ್ಮನೆ ಕುತ್ಕೊಂಡು ನೋಡ್ತಾ ಇದ್ದೀವಿ ಅಷ್ಟೇ. ಒಂದು ಗೇಟ್ ಅಡ್ಡ ಇದೆ, ಒಂದು ಗ್ಲಾಸ್ ಅಡ್ಡ ಬರುತ್ತೆ, ಒಂದು ಪ್ರಾಪರಾಗಿ ವೀಡಿಯೋ ಮಾಡೋಕ್ಕಾಗ್ತಿಲ್ಲ. ಆದ್ರೂ ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇವತ್ತು ಫುಲ್ಲು ಸಿಂಹಗಳ ದರ್ಶನನೇ, ಫುಲ್ ಕ್ಲಾರಿಟಿ ಇವು ಮಾತ್ರ ಕಾಣಿಸ್ತವೆ, ಬೇರೆವೆಲ್ಲ ಯಾವೂ ಕಾಣಿಸ್ತಾ ಇಲ್ಲ. ಬನ್ನಿ ಗಾಯ್ಸ್, ನೋಡೋಣ ಮುಂದೆ ಏನೇನು ಬರುತ್ತೆ. ಸಿಂಹಗಳು ನೋಡ್ಕೊಂಬಿಡಿ, ಮಲ್ಕೊಂಡಿವೆ. ಅವು ಈ ಕಡೆ ಕೂಡ ತಿರುಗಿ ನೋಡ್ತಾ ಇಲ್ಲ. ನಾವು ಶೂಟ್ ಮಾಡ್ತಾಯಿದ್ದೀರ ಅಂತಲೇ ಆ ಕಡೆ ತಿರ್ಕೊಂಡಿವೆ. ಬಸ್ ಸವಾರಿ ಮುಗಿಸಿದ ತಕ್ಷಣ ಬೇರೆ ಬೋಟಿಂಗ್ ಅಂತ ಇರುತ್ತೆ, ಅಲ್ಲಿ ಕೂಡ ಹೋಗೋಣ. ಇಲ್ಲ, ಪ್ರತಿಯೊಂದು ತೋರಿಸ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಗೈಸ್. ಬಸ್ ಸವಾರಿ ಮುಗಿಸ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ, ನಡ್ಕೊಂಡು ಹೋಗ್ತೀನಿ, ಒಳಗೆ ಏನೇನು ಬರುತ್ತೆ ಎಲ್ಲ ಪ್ರತಿಯೊಂದು ತೋರಿಸ್ತೀನಿ. ಈಗ ಝೀಬ್ರಾ ನೋಡ್ಕೊಂಬಿಡಿ, ಅದು ಸ್ಟ್ಯಾಚು ಥರ ನಿಂತ್ಕೊಂಡಿದೆ. ನಮ್ಮ ಕುರಿಗಳದು ಬೆಟರ್, ಓಡ್ತಾ ಇರುತ್ತೆ ನೋಡಿ ಗೈಸ್. ಇದೇ ಮಿಡ್ಲಲ್ಲಿ ಒಂದು 2-3 ಫೋಟೋ ತೆಗೆದೆ ಸಿಂಹದು, ಚೆನ್ನಾಗಿ ಬರ್ತಿದೆ, ಅದನ್ನು ಶೇರ್ ಮಾಡಿಕೊಂಡೆ. ರೆಡಿ ಗೈಸ್, ಮುಂದೆ ನೋಡೋಣ ಏನೇನು ಬರುತ್ತೆ. ಮುಂದೆ ಆ್ಯಕ್ಚುಲಿ ಫ್ರಂಟಲ್ಲೇ ಇದೆ, ಒಂದು ಹುಲಿ ಕೂಡ ಫ್ರೀಯಾಗಿ ಬಿಟ್ಟಿದ್ದಾರೆ. ಅದು ಕೂಡ ಹತ್ರದಿಂದ ನೋಡ್ಬೋದು ನೀವು. ಅದ್ರ ಬಸ್ ಸವಾರಿ ಮಾಡೋವಾಗ ದೂರದಿಂದ ನೋಡ್ತೀರಾ, ಇದು ತುಂಬ ಹತ್ರದಿಂದ ನೋಡ್ತೀರಾ ನೀವು. ಹತ್ರದಿಂದ ಅಂದರೆ ಒಂದು ಗೇಟ್ ಅಡ್ಡ ಇದೆ ಅಷ್ಟೇ. ಆ ಗೇಟ್ ಒಳಗೆ ಒಂದೇ ಒಂದಿದೆ ಹುಲಿ, ಹೋಗ್ತಾ ಇದೆ ನೋಡಿ. ಹೆಂಗೋ ಅದೃಷ್ಟ, ಫುಲ್ಲು ಲೈವ್ ತೋರಿಸ್ತಾ ಇದೆ ಅದು ನಡಿಗೆದು.